ಇವತ್ತು ಟ್ರಿಪ್ನ 2ನೇ ದಿನ. ಹೆವಿ ಚಳಿ ಗುರು. ಎಷ್ಟೀಗ ಟೈಮು 9:10 ಬಿಡ್ತಾ ಇದ್ದೀವಲ್ಲ ರೂಮ್ನ ನಾವು. ಇವತ್ತು ಡೇಟು, ಬೆಳಗ್ಗೆ ಎದ್ದಿದ್ದು ಲೇಟು, ಸ್ನಾನ ಮಾಡಿದ್ದು ಲೇಟು. ಇವಾಗ ದಾರಿಲಿ ನೋಡ್ಕೊ ತಿಂಡಿ ಅಂದರೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡ್ಕೊಬಿಡೋದ. ಹಾಂ, ಇವಾಗ ಸ್ಟೇಯಿಂದ ಚೆಕ್ಔಟ್ ಆಗಿ ತಿಂಡಿ ಮಾಡಿಕೊಂಡು ದೊಡ್ಡ ಬೆಟ್ಟ ಪೀಕ್ ಹೋಗ್ಬೇಕು. ಇಷ್ಟು ಬಿಸಿಲಿದ್ರು ಇಷ್ಟು ಚಳಿ ಹೊಡಿತಾ ಅದಲ್ಲ. ಹಾಂ, ಅದು ಹೇಳು. ಒಟ್ನಲ್ಲಿ ಇಲ್ಲಿ ಮಧ್ಯಾಹ್ನದವರೆಗೂ ಬಿಸಿಲೇ, ಆಮೇಲೆ ವೆದರ್ ಚೇಂಜ್ ಆಯ್ತದೆ. ಕೊಯಂಬತ್ತೂರ್ಲಿಲ್ಲ, ಊಟಿಗೂ ಕೊಯಂಬತ್ತೂರ್ಗೂ ಎಲ್ಲಿ. ಹೆಲ್ಮೆಟ್ ಹಾಕೋ. ಹಳ್ಳಿ ಹಳ್ಳಿ. A few moments later. ಈಗ ನೆಕ್ಸ್ಟ್ ಇಲ್ಲಿಂದ ದೊಡ್ಡ ಬೆಟ್ಟ. ಎಷ್ಟು ಕಿಲೋಮೀಟರ್ ಇದ್ದು ಆರ ಹೇಳ. ದೊಡ್ಡ ಬೆಟ್ಟ ಕಾಫಿ ಕುಡಿಬೇಕು ನಾವು. ಕಾಫಿ ಇಲ್ಲಾಂದ್ರೆ ನೀನು ಕಾಫಿನ ಕೈಸ್ಕೊಂಡು ಮನೆಯಿಂದ ಒಂದು ಕ್ಲಾಸ್ ಕಾಕ ಬರ್ಬೇಕಿತ್ತು. ನೀನು ಎಲ್ಲ ಮಡಿಸ್ಬೇಕು. ತಿಂಡಿ ಐತಿ ಇವಾಗ. ಇಲ್ಲಿಂದ ದೊಡ್ಡ ಬೆಟ್ಟ ಪೀಕ್ ಹೋಗ್ಬೇಕು. ನೆಡ್ರಪ್ಪ ಮುಂದೆ ಮ್ಯಾಪ್ ಹಾಕಿರೋರು. ಕೂಲಿಂಗ್ ಗ್ಲಾಸ್ ಬ್ರೋ. ಕೂಲ್ ಆಗಿರ್ಬೇಕು. ಅಲ್ಲಿ ಕೆಲಸ ತಗೊಳಕ್ ಇಲ್ವಾ ಅಲ್ಲಿ ಮೊಬೈಲ್ ಹೋಲ್ಡರು. ಟಿಕೆಟ್ ಕೊಡ್ಬೇಕು. ದೊಡ್ಡ ಬೆಟ್ಟ ಪೀಕ್ ಇವಾಗ. ಆಮೇಲೆ ದೇವಸ್ಥಾನಕ್ಕೂ ಕಟ್ಬೇಕಾ ಏನ್ನ? ಹಾಂ, ಇರುತ್ತೆ ಐಶಾ ಫೌಂಡೇಶನ್. ಇಲ್ಲ, ಪ್ರೈವೇಟ್ ಅದು. ಪ್ರೈವೇಟ್ ಆದ್ರೂ ಯೋಗ ಸೆಂಟರ್ ಅದು. ಗಾಡಿ ಮುಂದೆ ಬ್ಯಾಗ್ ನೋಡೋ ಸರಿಯಾಗಿದ್ದ ಎಲ್ಲ. ಯಾವ್ದು ಇದೇನಾ ದೊಡ್ಡ ಬೆಟ್ಟ? ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಪೊಂಗಲ್ನ. ಒಂದು ಕಪ್ಪು ಕಣದು, ಒಂದು ಕಪ್ಪಿಗೆ 70 ರೂಪಾಯಿ. 20 ರೂಪಾಯಿ. ಇವೆಲ್ಲ ಬೆಟ್ಟ ದೊಡ್ಡದಾಗೆ ಅದ, ಅದೊಂದೇ ದೊಡ್ಡ ಬೆಟ್ಟ ಅಂದರು. ನೀನು ಟೂರಿಸ್ಟ್ ಪ್ಲೇಸ್ ಎಲ್ಲೇ ಹೋಗು, ಕರ್ನಾಟಕದಲ್ಲೇ ಹೋಗು, ಟೂರಿಸ್ಟ್ ಪ್ಲೇಸಲ್ಲಿ ಎಲ್ಲ ಕಾಸ್ಟ್ಲಿನೇ. ಹಾಂ, ಅದೇ ಪರವಾಗಿ ಚೆನ್ನಾಗಿತ್ತು. ಆಮೇಲೆ ಕ್ವಾಂಟಿಟಿನೂ ಇತ್ತು ಗುರು. ಹಾಂ, ಊಟಿ ನೋಡ್ಕೊಳಪ್ಪ, ಊಟಿ. ಗಾಡಿಗೆ ಟೋಲ್ ಒಂದು ಗಾಡಿಗೆ 30 ರೂಪಾಯಿನಾ? ಕೆರೆ ಅದೇ ಕೂಲಿಂಗ್ ಗ್ಲಾಸ್ಗೆ ಈ ಥರ ಕಾಣ್ತಿತ್ತ. ಇನ್ನೇನು ದೊಡ್ಡ ಬೆಟ್ಟ ಪೀಕ್ ಹತ್ರ ಬರ್ತಾ ಇದ್ದೀವಿ. ಹೆವಿ ಕ್ರೌಡ್ ಇದೆ ಇಲ್ಲಿ. ಮೇಲ್ಗಡೆ ಪಾರ್ಕಿಂಗ್ ಎಲ್ಲ ಫುಲ್ ಆಗಿರುತ್ತೆ, ಅದಕ್ಕೆ ಇಲ್ಲೇ ನಿಲ್ಸ್ಬಿಟ್ಟು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲೇ ಒಂದು ಕಡೆ ಸೈಡ್ಗೆ ಹಾಕ್ಬಿಟ್ಟು ಒಂದು 200-300 ಮೀಟ್ರ್ ಇರ್ಬೋದು ಮೇಲೆ ನಡ್ಕೊಂಡು ಹೋಗೋದು. ಏನು ತಿಂತೀಯ, ಏನು ಕುಡಿತೀಯ, ಏನು ಹಾಕತ್ತೀಯ?
ಎಲ್ಲ ಸಿಗುತ್ತೆ ನೋಡ್ರಿ ಇಲ್ಲಿ. ಪವನ ಬಳೆ ಬೇಕಲ್ಲ, ಬಳೆ ಕಾರು ಇವನ್ನೆಲ್ಲ ಎಷ್ಟು 100-120 ಹಿಂಗೆ ಗೋಡೆ ಅನ್ಸೋದು. ಐ ಲವ್ ಊಟಿ, ಐ ಲವ್ ಊಟಿ ಎಲ್ಲ ಬರೀ ಅದೇ ಮಾಡಿ ನಮ್ಗೆ ಅವು ಇದೆಲ್ಲ A few moments later. ಇವಾಗ ದೊಡ್ಡ ಬೆಟ್ಟ ಪೀಕಲ್ಲಿ ವ್ಯೂ ಎಲ್ಲ ನೋಡಿಕೊಂಡು ಡೈರೆಕ್ಟ್ ಕೊಯಂಬತ್ತೂರು ಹೋಗಿ ಅಲ್ಲಿಂದ ಐಶಾ ಫೌಂಡೇಶನ್ಗೆ ಹೋಗ್ಬೇಕು. ಇಲ್ಲಿ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ ಗುರು ದೊಡ್ಡ ಬೆಟ್ಟ ಪೀಕಲ್ಲಿ. ಇಂಡಿಕೇಟರ್ ಆಫ್ ಮಾಡೋ, ಇಂಡಿಕೇಟರ್ ಆಗದಲ್ಲಿ. ಟಿಕೆಟ್ಗೆ 20 ರೂಪೀಸ್ ಇತ್ತು ಪರ್ ಹೆಡ್ಗೆ, ಬಟ್ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ ಪೇ ಮಾಡೋಕ್ಕೆ. ಆಮೇಲೆ ಕ್ಯಾಶ್ ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಹೋದ್ವಿ. ಬಟ್ ನೀವೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಹೆವಿ ಟೈಮ್ ವೇಸ್ಟ್ ಆಯಿತು ಇಲ್ಲಿ. ಇವಾಗ ಇಲ್ಲಿಂದ ಕೊಯಂಬತ್ತೂರು ಹೋಗಿ ಈಶಾ ಫೌಂಡೇಶನ್ಗೆ ಹೋಗ್ಬೇಕು. ಟೋಟಲ್ 111 ಕಿಲೋಮೀಟ್ರ್ ಇದೆ. ಎಲ್ಲಿದೆ ಹಾಂ ನೋಡೋದ ರೋಡ್ ಚೆನ್ನಾಗದ ಬಿಡು. ಹಾಂ ಹೌದು ಹೌದು. ಇಲ್ಲಿ ಎಲ್ಲೋಗಬೇಕು ಕ್ರಾಸ್ ಆಯ್ತು. ನಾ ಎಲ್ಲ ಲೆಫ್ಟ್ ಇದ್ದೇನೋ ಅಂತ ಈ ಪಾರ್ಕು ಹೋಗದಾ? ಇಲ್ಲ 0.1 100 ಮೀಟರು. ಹಾಂ ಸರಿಯಾಗಿ ಹೋಯ್ತಿದ್ದ ಮ್ಯಾಪು. ಕಣ್ಣೂರು ರೂಟ್ ತಾನೇ ಅದು. ಹಾಂ CONOR OR. ಹಾಂ ಕಣ್ಣೂರು ಅಂತಿರೋದು ನೋಡುಗುರು. ರೋಡು ಅದು ಈ ಥರ ಅದ. ಇವೆಲ್ಲ ಕಾಫಿ ಎಸ್ಟೇಟು.
ಇದೆಲ್ಲ ಫೋಟೋ ತೆಗಿಬೋದಾಗತ್ತೆ ಬೇಕಾರೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಬರೋದು. ಸಖತ್ತಾಗದ. ಅದಕ್ಕೆ ನಾನು ಈ ರೂಟ್ ಸೆಲೆಕ್ಟ್ ಮಾಡಿದ್ದು. ಇದು ಒಂಥರ ಕಾಫಿ ಎಸ್ಟೇಟ್ಗಳ ಮಧ್ಯೆ ಹೋಗ್ತದೆ ಅಂದ್ಬಿಟ್ಟು. ಹಾಂ ಹಾಂ, ರೂಟ್ ಚೆನ್ನಾಗದ, ಬಟ್ ರೋಡ್ ಸ್ವಲ್ಪ ಚಿಕ್ಕದಾಯ್ತು. ಹಾಂ, ಕಣ್ಣೂರು ರೋಡ್, ಟೀ ಎಸ್ಟೇಟು ಚಿಕ್ಕಮಂಗ್ಳೂರು. ಇದು ಕಾಫಿನ ಟೀನಾ? ಏ, ಟೀ ಎಸ್ಟೇಟು ಚಿಕ್ಕಮಂಗ್ಳೂರ್ಲಿರೋದು, ಇದು ಕಾಫಿ ಇರಬೇಕು ಅನ್ಕೋತೀನಿ. ಹಾಂ, ಎರಡದ ಗುರು ನೀನು. One hour later. ಇವಾಗ ಇಶಾ ಫೌಂಡೇಶನ್ ಹತ್ರ ಬರ್ತಾ ಇದ್ದೀವಿ. ಒಯ್ಕೆ ಹೋಗ್ಬೋದು ಒಳಕ್ಕೆ. ಫೈನಲಿ ಇಶಾ ಫೌಂಡೇಶನ್ ಹತ್ರಕ್ಕೆ ಬಂದ್ವಿ ಗುರು. ಈಗ ಆಲ್ರೆಡಿ 3:30 ಆಗಿಬಿಟ್ಟಿದೆ. ವಾಪಸ್ ಇವತ್ತು ದಿಂಬಮ್ ಘಾಟಿಗೆ ಬೇರೆ ಹೋಗ್ಬೇಕು. ಅದು 6 ಗಂಟೆ ಒಳಗಡೆ. ಕಷ್ಟ ಹೋಗೋದು ಅನಿಸುತ್ತೆ, ನೋಡೋಣ. ಇಶಾ ಫೌಂಡೇಶನ್ ಯಾವುದಿದು? ಕಲ್ ರೋಡು, ಜಪಾನ್ ಏನೋ ಜಪಾನ್ ರೋಡಾ? ಓ, ಸ್ಟ್ಯಾಚು ನೋಡು ಗುರು ಅಲ್ಲಿ. ಪಾರ್ಕಿಂಗ್ ಇಲ್ಲಿಯಾ? ಇಶಾ ಫೌಂಡೇಶನ್ ಎಷ್ಟು? 10 rupees. ಬೈಕ್ ಪಾರ್ಕಿಂಗ್ ಈ ಕಡೆನಾ? ಜಾಗ ಅಯ್ಯಪ್ಪ, ಎಲ್ಲಿಂದ ಗುರು ಬಂದಿದ್ದು? ಏಯ್, ಕರೆಕ್ಟಾಗಿ ಇಳಿ. ಅಯ್ಯಪ್ಪ, ಹಾಂ, ಅಲ್ಲಿವರೆಗೂ 1 ಕಿಲೋಮೀಟರ್ ಅದ. ಯಾವುದಾದ್ರು ದೊಡ್ಡ ಬೆಟ್ಟ, ಆ ದೊಡ್ಡ ಬೆಟ್ಟದಿಂದ 111 ಕಿಲೋಮೀಟರ್ ಹೊಡೆದಿರೋದು ಇಲ್ಲಿವರೆಗೆ. ವಾ,
A few moments later. ಸೊ ಇವಾಗ ಈಶಾ ಫೌಂಡೇಶನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೂಟ್ ಎಲ್ಲ ಕ್ಯಾಲ್ಕುಲೇಷನ್ ಆಗ್ತಾಯಿದ್ವಿ. ನಾವು 6 ಗಂಟೆ ಒಳಗಡೆ ದಿಂಬಮ್ ರೀಚ್ ಆಗೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಈಶಾ ಫೌಂಡೇಶನ್ನಿಂದ ದಿಂಬಮ್ಗೆ ಹೆಚ್ಚು ಕಡಿಮೆ 105ರಿಂದ 106 ಕಿಲೋಮೀಟ್ರ್ ಆಗುತ್ತೆ. ಬಟ್ ರೀಚ್ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಏನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಎಲ್ಲಾದರೂ ಸ್ಟೇ ಹುಡುಕ್ಬಿಟ್ಟು ಸ್ಟೇ ಆಗಿ ಬೆಳಗಿನ ಜಾವ ಸ್ವಲ್ಪ ಬೇಗ ಎದ್ದು ಅವಾಗ ಚಾಮರಾಜನಗರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಕೊಯಂಬತ್ತೂರು ಸಿಟಿ ಹತ್ರ ಹೋಗಿ ಅಲ್ಲೆಲ್ಲಾದರೂ ರೂಮ್ಸ್ ಹುಡುಕ್ಬಿಟ್ಟು ಅಲ್ಲಿ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೇ ಊಟ ಗೀಟ ಎಲ್ಲ ಮಾಡಿಕೊಂಡು ಸ್ಟೇ ಆಗಿದ್ದು ಬೆಳಿಗ್ಗೆ ಎದ್ದು ಹೊರಡಬೇಕು. ಇವಾಗ ನಮ್ಮ ಫ್ರೆಂಡ್ ಒಬ್ಬ, ನಮ್ಮ ಗ್ರೂಪಲ್ಲಿ 4 ಜನ ಗ್ರೂಪಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಮಾತ್ರ ನಾನು ಸ್ಟೇ ಆಗೋಕ್ಕಾಗಲ್ಲ, ನಾನು ಸ್ವಲ್ಪ ಕೆಲಸ ಇದೆ, ನಾಳೆ ನಾವು ಹೋಗಬೇಕು ಅಂತ ಹೇಳ್ತಾವನೆ. ನೋಡೋಣ, ಇಲ್ಲಿ ಕೊಯಂಬತ್ತೂರಿಂದ ಡೈರೆಕ್ಟ್ ಬೆಂಗಳೂರಿಗೆ ಟ್ರೈನ್ ಇದೆ. ನೈಟು 10:30ಗೇನೋ ಟ್ರೈನ್ ಇದೆ. ಅವನ್ನ ಟ್ರೈನ್ ಹತ್ತಿಸಿ ಇನ್ನು ನಾವು 3 ಜನ ಮಾತ್ರ ಇಲ್ಲಿ ಸ್ಟೇ ಆಗಿ ನಾಳೆ ಹೊರಡ್ತೀವಿ. ಡೇ 2 ಅಲ್ಲಿ ಇಷ್ಟೆಲ್ಲ ಆಯಿತು. ಲೋಡಿಂಗ್ ಫಾರ್ ಡೇ 3